ಏ ನೇತ್ರವಾ ಪಂಚವ ಬರೀಲಿ ರೀ. ಹೋಗ್ರಿ ಲಘು ಲಗುನ ಕೈ ತೊಗೊಂಬರ್ರಿ. ಎದ್ದೇಳಪ್ಪ ಮುಕುಂದ, ಎದ್ದೇಳ್ರಿ. ಹೋಗಿ ಲಘು ಲಗುನ ಕೈ ತೊಗೊಂಬರ್ರಿ. ಕೆಂಚಪ್ಪ ನಡ್ರಿ. ಮತ್ತೆ ಒತ್ತಾಕೈತಿ. ಮುಂಜಾನೆನೂ ಯಾರು ಸರಿಯಾಗಿ ನಾಷ್ಟ ಮಾಡಿಲ್ಲ, ಏನಿಲ್ಲ. ಲಘು ಲಗುನ ಊಟ ಮಾಡಿದ್ರಾತ. ಎದ್ದೇಳ್ರಿ, ಹೋಗ್ರಿ, ಕೈ ತೊಗೊಂಬರ್ರಿ. ಹ್ಞೂ ಸರಿ ಅತ್ತಿಯಮ್ಮ. ರೀ ಹೋಗ್ರಿ, ಒತ್ತಾಕೈತಿ. ಮತ್ತ ಎಲ್ಲಿ ಕೂತ್ಕೊಳ್ಳೋದು ಮಾರಾಯ ಊಟಕ್ಕೆ? ಎಲ್ಲ ಕಡೆ ಬಿಸಿಲು ಐತಲ್ಲ. ರೀ ನೀವು ಹೋಗಿ ಕೈಗೆ ತಗೊಂಡು ಬರ್ರಿ. ಅಲ್ಲಿ ಗಿಡ ಇಲ್ಲ ಆ ಕಡೆ ಬದುವ್ನಾಗ, ಅಲ್ಲೋಗಿ ಎಲ್ಲ ತಾಟ ಹಚ್ಚಿರ್ತೀವಿ. ಲಘುನ ಬರ್ರಿ ನೀವು. ಮತ್ತೆ ಒತ್ತು ಮಾಡಕ್ಕೆ ಹೋಗ್ಬೇಡ್ರಿ, ಇನ್ನ ಕೆಲಸದ ಹೊರಗಡೆ. ಹ್ಞೂ ಆತ್ ತಗೋ. ಹೇಳ ಲಕ್ಷ್ಮಕ್ಕ, ಎದಕ್ಕೆ ಕರೆದಿಲ್ಲ? ನೇತ್ರವ ಕೈ ತಗೊಂಡೇನ ನೀನ? ಪಂಚವ ನೀ ಕೈ ತಗೊಂಡಿಲ್ಲ? ಹ್ಞೂ ಅಕ್ಕ, ನಾನು ಕೈ ತಗೊಂಡು ಬಂದೆ. ಇದು ಅಂಬೋಕ್ಕ ಬುತ್ತಿ ತೊಗೊಂಬರಕಂತ ಹೋಗಳ. ಎಲ್ಲಿ ಕುತ್ಕೊಳ್ಳೋದು? ಈ ಕಡೆ ಗಿಡ ಐತಲ್ಲ ಬದುಗ, ಅಲ್ಲೇ ಕುತ್ಕೊಂಡ್ರೆ ಆತಲ್ಲ. ನೆರಳು ಚಲೋ ಬಿದ್ದೈತಲ್ಲಿ. ಅಲ್ಲೇ ಕುತ್ಕೊಂಡ್ರೆ ಆತಗೋ. ನಾನು ಆಗಲೇ ಗಂಡ್ಮಕ್ಳಿಗೆ ಎಲ್ರಿಗೂ ಕೈ ತಗೊಂಬರಕ್ಕೆ ಕಳ್ಸೀನಿ. ನೀವು ಲಘು ಲಘುನ ನಡ್ರಿ, ಒತ್ತಾಕೈತೆ ಮತ್ತೆ ಊಟಕ್ಕೆ. ಮುಂಜಾಲಿಂದ ಪಾಪ ಯಾರೂ ಸರಿಯಾಗಿ ಊಟನೂ ಮಾಡಿಲ್ಲ, ನಾಷ್ಟನೂ ಮಾಡಿಲ್ಲ. ಅದಕ್ಕೆ ಲಘು ಲಘುನ ನಡ್ರಿ ಅಂತ ಅನ್ನೋದು. ಸರಿ ತಗೋವ, ನಾವು ಬುತ್ತಿ ಗಿತ್ತಿ ಎಲ್ಲ ತೊಗೊಂಡು ಅಲ್ಲಿಗೆ ಬರ್ತೀವಿ. ನೀ ಅಲ್ಲೇ ನಡಿ, ಮತ್ತೇನು ಬರಕ್ಕೆ ಹೋಗ್ಬೇಡ ಈ ಕಡೆ. ಪಂಚವ ನೀನು ಮತ್ತು ಅಂಬವ್ವ ಬುತ್ತಿ ತೊಗೊಂಡು ಆ ಕಡೆ ಬರ್ರಿ. ನೇತ್ರವ ನೀನು ಗವಿನ ಕರ್ಕೊಂಡೋಗಿ ಈ ಕಡೆ ಚೆಂಡು ಹೂ ಹಾಕಿನಲ್ಲ ನಾನು, ಅದು ಬದುಕ, ಅದು ಹೊಲದ ಬದುಕ ಆ ಕಡೆ ಹೋಗ್ರಿ. ಈ ಕಡೆ ಅಲ್ಲ, ಇದು ಒಂದು ಸ್ವಲ್ಪ ಮೂಲಂಗಿ ಅಕ್ಕರಿಕಿ ಸೊಪ್ಪು ಹಾಕೀನಿ. ಹಂಗೆ ಅಲ್ಲೊಂದು ಇಲ್ಲೊಂದು ಸೌತಿ ಬಳಿ ಬಿಟ್ಟಿರ್ತೈತೆ ನೋಡು. ಹಂಗೆ ಅದಕ್ಕೆ ಅಲ್ಲೋಗಿ ಸೌತಿಕಾಯಿ, ಮೂಲಂಗಿ ಮತ್ತು ಅಕ್ಕರಿಕಿ ಸೊಪ್ಪು ಕಿತ್ಕೊಂಬ ಏನು. ಆತವ. ಮತ್ತು ಹಂಗೆ ಕಿತ್ಕೊಂಡು ಸೀದಾ ಬಂದ್ಗಿಂದು ಅಲ್ಲೇ ಪಂಪ್ನಾಗ ನೀರು ಬೀಳಾಕುಂತಾವ ನೋಡು. ಅಲ್ಲಿ ಸ್ವಚ್ಛಗ ತೊಳ್ಕೊಂಡು ಬಾ. ಮತ್ತು ಮಣ್ಣು ಭಾಳ ಇರ್ತೈತಿ, ಸ್ವಚ್ಛಗ ತೊಳ್ಕೊಂಬ. ಗಂಡ್ಮಕ್ಳೆಲ್ಲ ತಿಂತಾರೆ. ಪಂಚವ ನೀನು ನಡಿ. ನೀನು ಅಂಬವ ಇದು ಏನದ ಬುತ್ತಿ ತೊಗೊಂಬರ್ರಿ. ನಾ ಮುಖದಾಗ ಹೇಳ್ತೀನಿ, ಒಂದು ಕೊಡ ನೀರು ತೊಗೊಂಬರ್ತಾನೆ ಅಲ್ಲಿಗೆ. ಸರಿ ನಡ್ರಿ, ಲಗುನ ಹೊತ್ತಾಕೈತಿ. ಗವಿ ಏನಕ್ಕ? ನನ್ನ ಜೊತೆ ಬಾಯಲ್ಲಿ ಅಲ್ಲೋಗಿ ಚೆಂಡು ಗಿಡದಾಗ ಮೂಲಂಗಿ ಅಕ್ಕರಿಕಿ ಸೌತಿಕಾಯಿ ಬಿಟ್ಟವಂತ ಕಿತ್ಕೊಂಬರನ. ಹ್ಞೂ ಸರಿ ಆಯ್ತು ಕನ್ನಡಿ ಬಂದೆ. ಅಲ್ಲಲ್ಲ ಲಕ್ಷ್ಮಿ, ಹೊಲಕ್ಕೆ ಬರೋದಿ ನಾನು ಇಷ್ಟೊಂದನ ಅಡುಗೆ ಮಾಡೋದು. ರೊಟ್ಟಿ ಯಾವ್ದಾರ ಒಂದು ಪಲ್ಯ, ಅನ್ನ ಸಾರು ಮಾಡಿದ್ರು ಸಾಕಾಕಿತ್ತು. ನೀನು ಈ ನಮ್ನಿ ಮಾಡಿಬಿಟ್ಟಿರಲ್ಲ ಅಡುಗೆ ನೀವು. ಹ್ಞೂ ಅತ್ತಿಗೆಮ್ಮ, ಇಷ್ಟೊಂದು ಅಡುಗೆ ಮಾಡಿದ್ದು ಬೆಳಗ್ಗೆ ಎದ್ದು ಸುಸ್ತಾಗಲ್ಲ. ನೀ ಇಷ್ಟೊಂದು ಅಡುಗೆ ಮಾಡಿದ್ರೆ ನಿಮಗೆ. ಅಯ್ಯ ಅದ್ರಾಗ ಏನೈತಪ್ಪ ರೀ, ನೀವು ಸುಮ್ಮನೆ ಉಣ್ರಿ. ಹೊಲ್ದಾಗ ಊಟ ಸೇರ್ತೈತಿ, ಒಂದು ರೊಟ್ಟಿ ಹೆಚ್ಚಿಗೆನ ಹೋಗ್ತೈತಿ. ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಅಡುಗೆ ಮಾಡಿದ್ದು ನಾನೊಬ್ಬಕ್ಕೆ ಮಾಡಿ. ನಾವು ಅಷ್ಟು ಸೇರಿ ಮಾಡಿದ್ವಿ. ಮತ್ತು ಅದು ಎಷ್ಟೊತ್ತು ಆರಾಮಾಗಿ ಊಟ ಮಾಡಿರಿ ಹೊಲ್ದಾಗಾರ. ಮನ್ಯಾಗಂತೂ ಆರಾಮಾಗಿ ಕುತ್ಕೊಂಡು ಊಟ ಮಾಡಂಗಿಲ್ಲ. ಫೋನ್ ಹಿಡ್ಕೊಂಡೆ, ಇಲ್ಲ ಅಂದ್ರೆ ಎರಡು ರೊಟ್ಟಿ ಕಪ್ಪ ತಿಂದು ಎದ್ದು ಓಡೋದೆ, ಹಂಗೆ ಮಾಡ್ತಿರ್ತೀರಿ. ಇಲ್ಲರ ಆರಾಮಾಗಿ ಚಂದನ ತಂದು ಕುತ್ಕೊಂಡು ಊಟ ಮಾಡ್ರಿ ಎಲ್ಲರೂ. ಲೇ ಅದನ್ನ ನೀನು ಹೇಳ್ಬೇಕನ್ಲೇ. ಹೊಲ್ದಾಗ ಅದು ಈ ನಮ್ನಿ ಪಲ್ಯ ರೊಟ್ಟಿ ಮಸ್ತ್. ಇನ್ನೊಂದು ರೊಟ್ಟಿ ಹೆಚ್ಚಿಗೆನ ಹೋಗ್ತೈತೆ ನೋಡು. ಅದಕ್ಕೆಮ್ಮ ನಂಗೆ ಇನ್ನೊಂದು ರೊಟ್ಟಿ ಕೊಡ್ರಿ. ಆಯ್ತಪ್ಪ, ಇನ್ನೂ ಒಂದು ಯಾಕ, ಇನ್ನೂ ಎರಡೆರಡು ತೊಗೋರಿ ಎಲ್ಲರೂ. ರೊಟ್ಟಿನ ಪಲ್ಯ ಎಲ್ಲನೂ ಜಾಸ್ತಿನ ತೊಗೊಂಬಂದೈತಿ. ಆರಾಮಾಗಿ ಹೊಟ್ಟಿ ತುಂಬ ಊಟ ಮಾಡ್ರಿ ಎಲ್ಲರೂ. ಅದಕ್ಕೆಮ್ಮ ಅಂದಂಗೆ ಸೊಪ್ಪಿನ ಪಲ್ಯ ಭಾರಿ ಆಗಿದ್ದು ಬಿಡ್বে. ನಂಗಂತೂ ಭಾಳ ಇಷ್ಟ ಆಯ್ತು ಬಿಡು ದೊಡವ. ನಂಗೆ ಇದು ಕೊರದಿಟ್ಟಿನ ಪಲ್ಯ ಭಾಳ ಇಷ್ಟ ಆಯ್ತು ನೋಡ್ಬೆ. ಮಸ್ತ್ ಆಗಿದ್ದು ಬೇ. ನಂಗೆ ರಾತ್ರಿಗೂ ತೆಗ್ದಿಡು ಇದನ್ನು. ನಾ ರಾತ್ರಿನೂ ತಿಂತೀನಿ ಪಲ್ಯನ. ಅಯ್ಯೋ ನನ್ನ ಮಗನ, ತಿನ್ನ ಯಪ್ಪ. ಇನ್ನೂ ಒಂದು ಯಾಕ, ಇನ್ನೂ ಎರಡು ಹಾಕ್ಸ್ಕೊಂಡು ತಿನ್ನು. ರಾತ್ರಿನೂ ಬೇಕಂದ್ರೆ ಖಾಲಿ ಆದರೆ ಬೇಕಾದ್ರೆ ನಿನಗೆ ಮಾಡ್ಕೊಡ್ತೀನಂತೆ. ನೀವು ಹೊಟ್ಟಿ ತುಂಬ ತಿನ್ನು ಸಾಕಷ್ಟ. ಲಕ್ಷ್ಮಕ್ಕ ಬೆಳಿಗ್ಗೆ ಚಂದನ ತಂಗ ಉಣ್ಲಾರ್ದು ಒಂದು ಇದು ಶಿಸ್ತು ಕೆಲಸ ಮಾಡಿದ್ದೊಂದು. ಅದು ಅಲ್ಲದೆ ಹೊಲ್ದಾಗ ಊಟ ಇಷ್ಟು ಥರದ್ದು. ಏನೋ ಅಂತಾರಲ್ಲ, ಸ್ವರ್ಗಕ್ಕೆ ಮೂರೇಗೇನು ಅಂದ್ರೆ ಅಂತಂತಾರಲ್ಲ, ಹಂಗೆ ನೋಡ್ಬೆ. ಮಸ್ತ್ ಊಟ ಹೋಗೈತೆ ನೋಡು. ಅಂದಂಗ ಈ ಸೌತಿಕಾಯಿ ಮೂಲಂಗಿ ಎಲ್ಲ ಎಲ್ಲಿದ್ದೂಲೆ? ಪ್ಯಾಕೆಟ್ ತಂದಿದ್ರೇನು? ಎಷ್ಟು ಚಲೋ ಅದಾವೆ ನೋಡ್ರಿ, ಫ್ರೆಶ್ ಅದಾವು. ಭಾರಿ ಅದಾವು. ಅಯ್ಯ ನೀವಂತರೂ ಹೊಲ್ದಾಗ ಇಲ್ಲನ? ನಿಮ್ಮ ಇಲ್ಲೇ ಚೆಂಡು ಒಂದು ಗಿಡದಾಗ ಅತ್ತಾಗ ಬದ್ದುಗ ಹಾಕೀನಿ, ಯಾರಿಗೂ ಕಾಣಿಸ್ಬಾರ್ದಂತಂದು ಅತ್ತಾಗ ಹಾಕೀನಿ. ಮೂಲ್ಯಾಗ ಒಂದು ಸ್ವಲ್ಪ ಮೂಲಂಗಿ, ಸೌತೆಕಾಯಿ, ಅಕ್ರಿಕಿ ಸೊಪ್ಪು ಹಾಕೀನಿ. ಈಗ ನೇತ್ರವ ಗವಿ ಹೋಗಿ ಹರ್ಕೊಂಬಂದ ಕಿತ್ಕೊಂಬಂದಾರ. ಅದಕ್ಕೆ ಅದಕ್ಕಮ್ಮ ಇಷ್ಟು ಮಸ್ತ್ ಅದಾವೆ ಇವು. ಹಿಂಗೆ ಹೊಲ್ದಂದು ಕಿತ್ಕೊಂಡು ಹಿಂಗೆ ತಿಂದ್ರೆ ಎಷ್ಟು ರುಚಿ ಆಗುತ್ತೆ ನೋಡ್ಬೇಕು ಅದಕ್ಕಮ್ಮ. ಗವಿ ಅಂದಂಗ ಕಾವೇರಿ ಮತ್ತು ಚೋಟ್ಯಾ ಬಾ ಅಂದ್ರೆ ಬರಲಿಲ್ಲ ಊಟಕ್ಕೆ. ಪಾಪ ಮುಂಜಾನೆ ಏನಾರು ತಿಂದವನಿ ಏನಿಲ್ಲವು. ಅಯ್ಯ ದೊಡ್ಡಪ್ಪ, ಅವ್ರೇನ ಆಮೇಲೆ ಉಣ್ತಾರಂತ, ಅಲ್ಲಿ ಆಟ ಆಡಕ್ಕೆ ಕುಂತಾರ. ಇದಕ್ಕೆ ದೊಡ್ಡಪ್ಪ ಇದು ಜೋಕಾಲಿ ಕಟ್ಕೊಟ್ಟಾನ ಗಿಡಕ್ಕೆ, ಆ ಕಡೆ ಗಿಡಕ್ಕೆ. ಅದ್ರ ಕುತ್ಕೊಂಡು ಇಬ್ರು ಆಟ ಆಡಕ್ಕೆ ಕುಂತಾರ. ನಾವೀಗ ಊಟ ಮಾಡಂಗಿಲ್ಲ, ಆಮೇಲೆ ಮಾಡ್ತೀವಂತಂದು. ಅವಕ್ಕಂತೂ ಊಟ ಬೇಡ, ಏನು ಬೇಡ, ಆಟ ಇದ್ದು ಬಿಟ್ರೆ ಸಾಕು ನೋಡು. ನಾನು ಕರೆದೆ ಚಿಕ್ಕಿ ಅವ್ರಿಬ್ರಿಗೂ ಬಾ ಅಂತಂದು. ಅವರೇ ನನ್ನ ಮಾತು ಕೇಳಲಿಲ್ಲಪ್ಪ. ಆಟಾಡ್ತೀವಿ ಅಂತಂದ್ರೆ ಅದಕ್ಕೆ ಸುಮ್ಮನೆ ಬಂದೆ ನಾನು. ಅಂದಂಗೆ ಅದಕ್ಕೆ ಸಂಜೆಗೆ ಚಾಕ ಸಕ್ಕರೆ ಚಾಪುಡಿ ಎಲ್ಲ ತಂದಿರನ? ಹ್ಞೂ ರೀ, ಸಕ್ಕರೆ ಚಾಪುಡಿ ಎಲ್ಲ ತಂದೈತಿ. ಹಾಲೊಂದಿಲ್ಲ ನೋಡ್ರಿ. ಇಲ್ಲೆಲ್ಲರ ಕುರಿಯರ್ ಕಾಯರ್ ಹೋದ್ರೆ ಒಂದು ಲೋಟದಾಗ ಹಾಲು ಎಣಿಸ್ಕೊರಿ, ಚಾ ಮಾಡಕ್ಕೆ ಬರ್ತೈತಿ.
ಹಂಗೆ ಬೆಳ್ಳುಳ್ಳಿ ಚುಮ್ಮರಿನೂ ಹಚ್ಕೊಂಬಂದಿವಿ ರೀ. ಎಲ್ಲರೂ ನೋಡ್ರಿ ಕುರಿ ಕಾಯರು ಹೋದ್ರೆ ಹಾಲು ನಿನ್ಸ್ಕೊಂಡ್ಬಿಡ್ರಿ ಮತ್ತು ಮರಿಲಾರ್ದಂಗೆ, ಅಂದ್ರೆ ಚಾ ಚಲೋ ಆಕೈತಿ. ಮತ್ತು ಕರೆ ಚಾ ಅಂದ್ರೆ ಯಾರು ಕುಡಿಯೋದೇ ಅಲ್ಲ ಅಂತಂತಾರೆ. ಏನತ್ತೀಯಮ್ಮ ಬೆಳ್ಳುಳ್ಳಿ ಚುಮ್ಮರಿ ಅಂದ್ರೆ ಬಾಯಾಗ ನೀರ ಬರ್ತೈತೆ ನೋಡ್ರಿ. ಈಗ ಈ ನಮ್ನಿ ಊಟ ಮಾಡಿ ಮತ್ತೆ ಸಂಜೆ ಮುಂದೆ ಹೋಗ್ತೈತೇನ್ರಿ ಚುಮ್ಮರಿ ಚಾಗಿ ಎಲ್ಲ? ಅಯ್ಯ, ಈಗ ಮತ್ತೆ ಹೋಗಿ ಕೆಲಸ ಮಾಡ್ತೈತಿ ಎಲ್ಲರೂ. ತಿಂದಿದ್ದೆಲ್ಲ ಕರು ಹೋಗೈತಿ. ಅದು ಅಲ್ಲ ಈಗೇನು ಈಗಿನ 12 ಪೋಡ ಒಂದು ಆತ ಏನ ಅಷ್ಟೇ. ಸಂಜೆಗೆ ಆರಾಮ 5 ಹಂಗೆ ಸುಮಾರು ಚುಮ್ಮರಿ ತಂದೈತೆ ಚಾ ಹಾಲು ಒಂದು ನಿನ್ಸ್ಕೊಂಡ್ರೆ ಚಾ ಚುಮ್ಮರಿ ತಿಂದು ಆರಾಮಾಗಿ ಮನೆಗೆ ಹೋಗಕ್ಕೆ ಬರ್ತೈತಿ. ಯವ್ವ, ಇವತ್ತು ಮನೆಗೆ ಹೋಗಿ ಮತ್ತೇನು ಅಡುಗೆ ಗಿಡಿಗೆ ಏನು ಮಾಡಕ್ಕೆ ಹೋಗ್ಬೇಡ್ರಿ. ಇದ್ದಿದ್ದ ತಿಂದ್ರಾತು. ಹೋಗಿ ಸುಸ್ತಾಗಿರ್ತೈತಿ, ಇಲ್ಲೇ ಮನ್ಯಾಗ ಕೆಲಸ ಮಾಡಿನ ರಗಡಾಗಿರ್ತೈತಿ. ಮತ್ತೇನು ಮಾಡಕ್ಕೆ ಹೋಗ್ಬೇಡ್ರಿ ಮನ್ಯಾಗ. ಹೌದ್ಲೆ, ಮತ್ತೇನು ಅಡ್ಗೆ ಗಿಡ್ಗೆ ಏನು ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲೇ ಮುಂಜಾಲಿಂದ ಮಾಡಿ ಸುಸ್ತಾಗಿರ್ತೈತಿ. ಅದ ಇದ್ದಿದ್ದ ತಿಂದು ಮಕ್ಕೊಂಡ್ರಾತು. ಮತ್ತು ಸಂಜೆ ಮುಂದೆ ಏನದು ಚುಮ್ಮರಿ ಮತ್ತು ಚಾ ಕುಡಿದಿರ್ತೀವ, ಏನು ಅಷ್ಟೊಂದು ಹೊಟ್ಟೆ ಹಸ್ದಿರಂಗಿಲ್ಲ. ರೀ, ರೊಟ್ಟಿ ಬೇಕನ ಕೊಡ್ಲೇನ? ಅದಾವಿನ ರಗಡ್ ತಂದೈತಿ ರೊಟ್ಟಿನ. ಇನ್ನು ಐತೆ ತಡಿಲಿ, ಆರಾಮಾಗಿ ತಿನ್ನಾಕೊಂತೀನಿ. ಆಮೇಲೆ ಬೇಕಾದ್ರೆ ನಾನೇ ಕೇಳ್ತೀನಿ ತಗೋ. ಅಡುಗೆ ಮಾತ್ರ ಮಸ್ತಾಗಿತ್ತು ನೋಡ್ಬೇ ಅತ್ತಿಗೆಮ್ಮ. ಏನು ಹೊಲ್ದಾಗಿಂತ ಊಟ ಸಿಕ್ಕಿಬಿಟ್ರೆ ಅಪ್ಪ, 1-2 ರೊಟ್ಟಿ ಜಾಸ್ತಿನ ಹೋಗೈತೆ ನೋಡ್ರಿ. ಏನು ಪಲ್ಯ ಅದು ಇಷ್ಟೊಂಥರ ಪಲ್ಯ ತಂದಿರಿ. ಯಾವ್ದು ತಿನ್ಲಿ ಯಾವ್ದು ಬಿಡ್ಲಿ ಅನ್ನಂಗಾಗೈತಿ. ಹೊಲ್ದಾಗ ಎಲ್ರಿಗೂ ಹಸಿದಿರ್ತೈತಲ್ಲಪ್ಪ. ಅದು ಅಲ್ದ ಮುಂಜಾಲಿಂದ ಎಲ್ಲರೂ ಕೆಲಸ ಮಾಡಾರ. ಮತ್ತು ಮುಂಜಾಲೆನೂ ನಾಷ್ಟ ಯಾರು ತಿಂದೇ ಇಲ್ಲ. ನಾವು ಒಂದೊಂದು ರೊಟ್ಟಿ ತಿಂದು ಬಂದೀವಿ. ನೀವು ಅಲ್ಲೇ ಏನದ ಅಲ್ಲೇ ಶೆಟ್ರಂಗನಾಗ ಏನೋ ಹೊರಗಡೆ ಹೋಟೆಲ್ನಾಗ ಏನೋ ಒಂದು ಇಟ್ಟಿಟ್ಟು ಉಪ್ಪಿಟ್ಟನಿ ಏನೋ ತಿಂದಿನಂತ ಅಂದ್ರೆ ಅಷ್ಟೇ. ಅದಕ್ಕೆ ಹಸುವಾಗಿರ್ತೈತೆ ಅಂತಂದು ಜಾಸ್ತಿನ ಮಾಡ್ಕೊಂಬಂದೀವಿ. ಲಕ್ಷ್ಮಿ, ಅಂದರೂ ನಿನ್ನದು ಕೈ ದೊಡ್ಡದು ಬಿಡ್ಲೆ. ಹೊಲಕ್ಕೆ ತಂದ್ರೂ ಜಾಸ್ತಿನೇ ತಂದಿರ್ತಿದ್ದಿ. ಇನ್ನೊಬ್ರು ಯಾರು ಬಂದ್ರೂ ಉಣ್ಣಂಗೆ ಮನ್ಯಾಗೂ ಹಂಗೆ ಮಾಡಿರ್ತಿದ್ದಿ ನೋಡು ನೀನು ಅಡುಗೆನ. ಹ್ಞೂ ರೀ, ಯಾವತ್ತೂ ಅಡುಗೆನ ಒಂದು ಸ್ವಲ್ಪ ಜಾಸ್ತಿನ ಮಾಡ್ಬೇಕು. ಹೇಳೋಕ್ಕಾಗಲ್ಲ, ಊಟ ಮಾಡೋ ಮುಂದೆ ಯಾರು ಬಂದ್ರೆ ಮತ್ತು ಅವರಿಗೆ ಇಲ್ಲ ಅಂತ ಅನ್ಬಾರ್ದಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿನ ಮಾಡಿರ್ತೀನಿ ಅಡುಗೆನ. ಅಂದಂಗೆ ಅತ್ತಿಗೆಮ್ಮ, ಅಡುಗೆ ಏನಾರು ಉಳಿತಂದ್ರೆ ವಾಪಸ್ ಮನೆಗೆ ಹೋಯಾಕೋ ಆಗಂಗಿಲ್ಲ. ಚಲ್ಲಾಗಿಲ್ಲಾಗ ಏನೂ ಹೋಗ್ಬೇಡ್ರಿ. ಈಗ ಕುರಿಕಾಯಿ ಊಟ ಬರ್ತಾವಲ್ಲ, ಅವಕ್ಕಿದೆ ಊಟ ಕೊಟ್ಟು ಬೇಕಾದ್ರೆ ಹಾಲು ಎಣ್ಸ್ಕೊಳಕ್ಕೆ ಬರ್ತೈತಿ, ಹೌದಿಲ್ಲ? ಆತು ತಗೋರಿ ಅಪ್ಪ. ತಂದಿದ್ದ ಅಡುಗೆನ ನಾವ್ಯಾಕೆ ಚೆಲ್ಲಂದು ಅವು ಬಂದು ಅಂದ್ರೆ ಕೊಡಂತ್ರಿ ಅಂತ ತಗೋರಿ. ಇನ್ನು ನಮ್ಮ ಕಾವೇರಿ ಮತ್ತು ಚೋಟ್ಯಾ ಊಟ ಮಾಡ್ಬೇಕು. ಇನ್ನು ಬರವಲ್ಲು ನೋಡೋ ಬ್ಯಾಡು. ಇವತ್ತು ಶಾಲಿಲ್ಲ ನಾವು ಎರಡು ಹುಟ್ರೋದು ಹೊಲ್ದಾಗ ಬಂದಾವಲ್ಲ. ಯಪ್ಪ, ಇವತ್ತು ಶನಿವಾರ ಅಲ್ಲನ, ಅದಕ್ಕೆ ಲಗುನ ಬಂದಾವು. ಒಂದೇ ಹೊತ್ತು ಇರುತ್ತಲ್ಲ ಶಾಲೆ, ಮುಗಿಸ್ಕೊಂಡು ಸೀದಾ ಇಲ್ಲಿಗೆ ಬಂದಾವು. ಅಯ್ಯೋ, ಅದನ್ನು ಶಾಲೆಗೆ ಹೋಗಲ್ಲ, ನಾವು ಹೊಲಕ್ಕೆ ಬರ್ತೀವಂತ ಅನ್ಕೊಂತ ಕುಂತಿದ್ವು. ಮತ್ತು ಜಬರ್ಸಿ ಶಾಲೆ ಕಳಿಸಿದೆ. ಶಾಲೆ ಮುಗಿಸ್ಕೊಂಡು ಎಷ್ಟು ಲಗುನ ಬಂದಾವು ನೋಡ್ರಿ ಹೊಲಕ್ಕೆ. ಅದಕ್ಕಮ್ಮ ಅಂದರೂ ಪಾಪವು ಬಂದವು ಅವನು ಸುಮ್ಮನೆ ಕುಂತಿಲ್ಲ. ಕಸ ಎಲ್ಲ ಕಿತ್ತಿದ್ವೆಲ್ಲ ತೊಗೊಂಡೋಗಿ ಒಂದು ಕಡೆ ಗುಂಪ್ಲೆ ಹಾಕವಲ್ಲಿ. ಪಾಪ ಅವನು ಸುಮ್ಮನೆ ಕುಂತೇ ಇಲ್ಲ. ಕಾಕ, ಪಾಪ ಎಷ್ಟು ಕೆಲಸ ಮಾಡವ ಅವರು ಇವತ್ತು. ಅಡ್ಗೆಯಲ್ಲಿ ಇನ್ನೂ ಐತನ ಏನಿಲ್ಲ, ಏನು ಆಗಲೇ ಹಾಕೊಂಡು ಖಾಲಿನ ಮಾಡಿಬಿಟ್ರೆ ನೀವು. ಅಯ್ಯ, ಆಯ್ತು ತಗೋರಿನ. ನಾವು ಅದಕ್ಕೆ ಜಾಸ್ತಿನ ತೊಂದ ನಮ್ಮ ಗವಿನ ನೆನಪು ಮಾಡಿ ತೊಗೊಂಬಂದ ನೀವು ತಡಿಕೆಯಲ್ಲಿನ. ಅಬಾಬಾಬಾಬಾ, ಹೌದಾ ಅಲ್ಲಿ ಗವಿ? ದೊಡ್ಡಪ್ಪ, ಇದು ಹೊಲ್ದಾಗ ದೊಡ್ಡವನವರು ಆಮೇಲೆ ಚಿಕ್ಕಿಯರೆಲ್ಲ ಹಾಕೊಂತಿರ್ತಾರಲ್ಲ ಅಡಿಕೆಯಲ್ಲಿ, ಅಲ್ಲೂ ಮನ್ಯಾಗ ಹಾಕೊಂತಿರ್ತಾರಲ್ಲ, ಅದಕ್ಕೆ ನೆನಪಾತಿ ಇವತ್ತು. ಅದಕ್ಕೆ ತೊಗೊಂಬಂದಿನಿ ನಾನು. ಭಾಳ ತಂದಿನ ತಗೋ ದೊಡ್ಡಪ್ಪ, ಏನೋ ಅದಾವ ಹಾಕೊಂತೀರಂತ. ಊಟ ಆದಮೇಲೆ ಎಲ್ಲರೂ ಒಂದು ಅರ್ಧ ತಾಸು ಕೂತ್ಕೋರಿ ಆರಾಮಾಗಿ. ಮತ್ತು ಕೆಲಸ ಚಲೋ ಮಾಡಕ್ಕೆ ಬರ್ತೈತಿ. ಬಿಸಿಲು ಒಂದೈತಾ, ಮುಂಜಾನೆಯಿಂದ ಹಂಗೆ ಒಂದೇ ಸಮನೆ ಕೆಲಸ ಮಾಡಿರಿ ಎಲ್ಲರೂ. ಅದಕ್ಕೆ ಒಂದು ಸ್ವಲ್ಪ ಆರಾಮಾಗಿ ಇಲ್ಲೇ ಗಿಡದ ನೆರಳಿಗೆ ಅಡ್ಡಾಗ್ರಿ, ಆಮೇಲೆ ಕೆಲಸ ಮಾಡಕ್ಕೆ ಬರ್ತೈತಿ. ಏನು ಹೌದಾ ಅತ್ತಿಗೆಮ್ಮ? ನಾವರಿನ ಒಂದು ಸ್ವಲ್ಪ ಬಂದು ನಾಳೆ ಇದು ಬದುಗರ ಕುತ್ಕೊಂಡಿವಿ. ನೀವಂತೂ ಒಟ್ಟ ಕುಂತಿಲ್ಲ, ಒಂದೇ ಸಮನೆ ಕೆಲಸ ಮಾಡಿರಿ. ಒಂದು ಅರ್ಧ ತಾಸು ಇಲ್ಲೇ ಗಿಡದ ನೆರಳಿಗೆ ಅಡ್ಡಾಗ್ರಿ. ಹೂನಪ್ಪ ಯಪ್ಪ, ನಡ ಅನ್ನೋದು ಆಗಲೇ ಹೊಡ್ಯಾಕೊಂಡ್ಬಿಟ್ಟೈತೆ ನನ್ನಂತೂ. ಉಂಡು ಒಂದು ಸ್ವಲ್ಪ ಗಿಡದ ನೆರಳಿಗೆ ಅಡ್ಡಾಗಿ ಆಮೇಲೆ ಮತ್ತೆ ಚಲೋ ಮಾಡಿದ್ರೆ ಅದು ಕೆಲಸನ. ದೊಡ್ಡವ, ಇವತ್ತಿನ ಅಡುಗೆ ಮಾತ್ರ ಮಸ್ತ್ ಐತಿ ನೋಡ್ಬೆ. ನಂಗಂತೂ ಭಾಳ ಇಷ್ಟ ಆತಪ್ಪ. ಹೌದು, ಇವತ್ತಿನ ಅಡುಗೆ ಮಾತ್ರ ಮಸ್ತಾಗೈತೆ ನೋಡ್ರಿ. ಗವಿ, ಮನೆಗೆ ಹೋಗೋ ಮುಂದೆ ಒಂದು ಸ್ವಲ್ಪ ಏನದು ಸೌತೆಕಾಯಿ ಮೂಲಂಗಿ ಎಲ್ಲ ಒಂದು ಸ್ವಲ್ಪ ಕಿತ್ಕೊ ನೆನಪು ಮಾಡಿ ರಾತ್ರಿಗೂ ಊಟದಾಗ ತಿನ್ನಕ್ಕೆ ಬರ್ತೈತಿ. ಹ್ಞೂ ದೊಡ್ಡಪ್ಪ, ಸರಿ, ಹೋಗೋ ಮುಂದೆ ಕಿತ್ಕೋತೀವಿ ಅಂತ ನಾನು. ಅಂದ್ರೂ ನೇತ್ರವ ಲಗುನ ಹೋಗಿ ಬಂದ್ರೆ ಬಿಡು ನೀವು. ಯಾವುದು ತೋಟದ ಮನೆಗೆ ನಿಮ್ದು ಸದ್? ಹ್ಞೂ ಅಪ್ಪ, ಲಗುನ ಹೋಗಿ ಬಂದ್ವಿ. ಬೆಳಗ್ಗೆ ಬೇಗ ಬಿಟ್ಟಿದ್ವಲ್ಲ, ಅಲ್ಲಿ 5:20 ಮನೆ ಬಿಟ್ಟಿದ್ವಿ. ಮತ್ತು ಅಲ್ಲೂ ಬೇಗ ಹೋಗಿ ತೊಗೊಂಡಾರ ಅವರು. ನಾಷ್ಟ ಬೇಡ ಅಂದರು, ಕೊಟ್ರು. ಬೇಗ ನಾಷ್ಟ ಮಾಡಿ ವಾಪಸ್ ಬಿಟ್ಟಲ್ಲ, ಹಾಗಾಗಿ ಲಗುನ ಬಂದುಬಿಟ್ವಿ. ನಿಮ್ಗಿಂತ ಏನೋ ನಾವು ಲೇಟಾಗಿ ಬಂದೀವಿ. ಇಲ್ಲ ಊರಾಗಿದ್ದ ಹೊಲ್ದಾಗ ಬರೋ ಹೊತ್ತಾತು. ನೀವು ಅಲ್ಲಿಗೆ ಹೋಗಿ ನೀವೇ ಲಗುನ ಬಂದಿರಿ. ಮತ್ತೆಣ್ಣ ಈ ನಮ್ಮನೆ ಅಡುಗೆ ಮಾಡಿಕೊಂಡು ಮನೆಯಿಂದೆಲ್ಲ ಕೆಲಸ ಮುಗಿಸ್ಕೊಂಬರ್ಬೇಕಲ್ಲ, ಅದಕ್ಕೆ ಗೊತ್ತಾಗಿತ್ತು. ಮತ್ತು ನಿಮ್ಮದು ನಾವೇನು ಸೀದಾ ಗಾಡಿ ತೊಗೊಂಡು ಹೋಗಿವಿ, ಅಲ್ಲಿ ನಾಷ್ಟ ಮಾಡಿವಿ, ತೊಗೊಂಡಿವಿ, ಸೀದಾ ಬಂದಿವಿ ಅಷ್ಟೇ. ಅಯ್ಯ, ಇನ್ನ ಬೆಳಗ್ಗೆ ಎದ್ದು ಪಾಪ ನಮ್ಮ ನೇತ್ರವ ಏನದು ಅಂಗಳ ಕಸ ಅಂದು ಮನೆಯಿಂದ ಅಷ್ಟು ಕಸ ಅಂದು ನೆಲ ಒರೆಸಿ ಪೂಜೆ ಗೀಜೆ ಮಾಡಿ ಹೋಗಿದ್ಲಂತಂದು ಇನ್ನೂ ಅಷ್ಟು ಲಗುನ ಆಗೈತೆ ನಮ್ದು. ಎಲ್ಲ ಇಲ್ಲ ಅಂದಿದ್ರೆ ಇನ್ನೂ ಹೊತ್ತಾಕೈತೆ ನಮ್ಮದು. ಅಂಬಿ, ನಂಗೊಂದು ರೊಟ್ಟಿ ಕೊಡ್ಲೆ.
ಪಂಚಿ ನನಗೂ ಒಂದು ಕೊಡ್ಲಿ ರೊಟ್ಟಿ ಮಸ್ತ್ ಆಗೈತೆ ಪಲ್ಯ ಕೊಡ್ರಿ ಕಟ್ಟಗನ್ವಿದ್ರು ಕೊಡ್ರಿ ಒಂದು ಸ್ವಲ್ಪ ರೊಟ್ಟಿನ. ಚಿಕ್ಕಿ ಈ ರೊಟ್ಟಿನ ಆ ಕಡೆ ಕೊಡು, ಅವನ ಕೈಯಾಗ ಅಲ್ಲಿ ಕೊಡ್ತಾಳೆ ಕಾಕಾಗ. ತಗೋರಿ ಇದ್ರಾಗ 4 ರೊಟ್ಟಿ ಅದಾವ ನೋಡ್ರಿ, ತಲಾಗ ಒಂದೊಂದು ತಗೋರಿ. ಮತ್ತೆ ಬೇಕಂದ್ರೆ ಹೇಳ್ರಿ ರೊಟ್ಟಿ ಅದಾವ ಕೊಡ್ತೈತಿ. ಆತ್ ತಗೋ, ಇದು ತಿಂದ ಮೇಲೆ ಹೇಳ್ತೀವಂತ.